ಪ್ರಿಯವಾದವರೇ, ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನ. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಪ್ರಿಯರೇ, ಕರ್ತನು ತನ್ನ ಅಪಾರ ಜ್ಞಾನದ ಪ್ರಕಾರ ನೀವು ಜ್ಞಾನದಿಂದ ಬದುಕಲು ಮತ್ತು ಯಶಸ್ವಿಯಾಗಲು ನಿಮಗೆ ಕೃಪೆ ತೋರಿಸಲಿ. ಅದರಿಂದ ದೇವರ ಜ್ಞಾನವನ್ನು ಅರಿತುಕೊಳ್ಳಿ. ಜ್ಞಾನ ಎಂದರೆ ಏನು? ಒಬ್ಬ ವ್ಯಕ್ತಿಯು ತಾನು ಪಡೆದುಕೊಂಡ ತಿಳುವಳಿಕೆಯನ್ನು, ಜ್ಞಾನವನ್ನು ತನ್ನ ಕೌಶಲ್ಯದಿಂದ ಮತ್ತು ಸಾಮರ್ಥ್ಯದಿಂದ ಕಾರ್ಯರೂಪಕ್ಕೆ ತರುವುದೇ ನಿಜವಾದಂಥ ಜ್ಞಾನವಾಗಿದೆ. ಉದಾಹರಣೆಗೆ ನೋಡುವುದಾದರೆ, ವೈದ್ಯಕೀಯ ಕಾಲೇಜುಗಳಲ್ಲಿ ಅಥವಾ ಮೆಡಿಕಲ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕೇವಲ 5 ವರ್ಷಗಳ ಕಾಲ ಓದಿದರೆ ಸಾಲದು. ಒಬ್ಬ ಎಕ್ಸ್ಪೀರಿಯನ್ಸ್ ಡಾಕ್ಟರ್ನ ಕೈ ಕೆಳಗೆ ಕೆಲಸ ಮಾಡಿ ಆ ಜ್ಞಾನವನ್ನು ಪ್ರಾಯೋಗಿಕವಾಗಿ, ಅಂದರೆ ಪ್ರಾಕ್ಟಿಕಲ್ ಆಗಿ ಪಡೆದುಕೊಳ್ಳಬೇಕು. ಇಲ್ಲದಿದ್ದರೆ ಬರೀ ಪುಸ್ತಕದ ಜ್ಞಾನ ಅಥವಾ ಬುಕ್ ನಾಲೆಜ್ನಿಂದ ಮಾತ್ರ ಸಾಲುವುದಿಲ್ಲ. ಕೆಲವರು ಲೋಕದ ಪ್ರಕಾರ ಅತಿ ಹೆಚ್ಚು ಓದಿರುತ್ತಾರೆ, ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅವರ ಜ್ಞಾನ ಇರುವುದಿಲ್ಲ. ಇನ್ನು ಕೆಲವರು ಓದದೇ ಇದ್ದರೂ ಕೂಡ ಬುದ್ಧಿವಂತರಾಗಿರುತ್ತಾರೆ, ಸಮಸ್ಯೆಗಳನ್ನು ಬಹು ಸುಲಭವಾಗಿ ಬಗೆಹರಿಸುತ್ತಾರೆ. ಇಲ್ಲಿ ಕರ್ತನು ನೀಡುವ ಜ್ಞಾನವು ಅತ್ಯಂತ ಆಳವಾದದ್ದು ಮತ್ತು ಪ್ರಕೃತಿಯ ನಿಯಮಗಳಿಗೆ ಮೀರಿದ್ದಾಗಿದೆ. ಅಂತಹ ಜ್ಞಾನ ನಿಮಗೆ ಬೇಕೇ? ಎಲ್ಲ ಜ್ಞಾನದ ಉಗಮ ಸ್ಥಾನವಾಗಿರುವ ಕ್ರಿಸ್ತನ ಕಡೆಗೆ ನೋಡಿರಿ. ಆತನ ಜ್ಞಾನವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಜ್ಞಾನ, ವಿವೇಕ, ಆಲೋಚನೆ, ಬಲವನ್ನು ನೀಡುವ ಪವಿತ್ರಾತ್ಮನು ಆತನ ಮೇಲೆ ನೆಲೆಸಿದ್ದರು. ಆತನು ಪವಿತ್ರಾತ್ಮನ ಜ್ಞಾನದ ಮೂಲಕ ಸಾವಿರಾರು ಜನರನ್ನು ರಕ್ಷಣೆಯ ಕಡೆಗೆ ನಡೆಸಿದರು. ಅದೇ ರೀತಿ ಕರ್ತನು ನಿಮಗೂ ಜ್ಞಾನವನ್ನು ನೀಡಲಿ. ಆತನು ಯೋಸೇಫನಿಗೆ ಜ್ಞಾನವನ್ನು ನೀಡಿ ಇಡೀ ಐಗುಪ್ತ ದೇಶವನ್ನು ಕ್ಷಾಮದಿಂದ ರಕ್ಷಿಸುವಂತೆ ಮಾಡಿದರು. ದಾನಿಯೇಲನಿಗೆ ಜ್ಞಾನವನ್ನು ನೀಡಿ ರಾಜನ ಅರಮನೆಯಲ್ಲಿ ಆತನು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿದನು. ಖಂಡಿತವಾಗಲೂ ಅದೇ ದೇವರು ನಿಮ್ಮ ಕೂಡ ಆತನು ಇದ್ದು ಜ್ಞಾನದ ಆಳಕ್ಕೆ ನಿಮ್ಮನ್ನು ಕರೆದೊಯ್ಯುವವನಾಗಿದ್ದಾನೆ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.